ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇದೇ ಜುಲೈ 18ಕ್ಕೆ ಜೂನಿಯರ್ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾ ರಿಲೀಸ್ ಆದಾಗಿಂದ ಜನಗಳಿಂದ ಸಾಕಷ್ಟು ಮೆಚ್ಚುಗೆನ ಪಡೆದಿದೆ. ಇದೇ ಖುಷಿನ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆ ಇದ್ದಾರೆ ಸಿನಿಮಾದ ಡೈರೆಕ್ಟರ್ ಮತ್ತು ಹೀರೋ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಗುಡ್ ಮ್ಯಾಮ್, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗಿದೆ, ಜನಗಳಿಂದ ಒಳ್ಳೆ ಅಭಿಪ್ರಾಯನ ಇವಾಗ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿದ್ದೀರಾ. ಫಸ್ಟ್ ಸಿನಿಮಾನೇ ಒಬ್ಬ ಹೀರೋ ಇಷ್ಟು ಚೆನ್ನಾಗಿ ಎಂಟ್ರಿ ಕೊಡ್ತಾರೆ ಇಂಡಸ್ಟ್ರಿಗೆ ಅಂದರೆ ಅದು ಲಕ್ಕಿ ಅಂತಾನೆ ಹೇಳ್ಬೋದು. ನೀವು ಈ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಸೆಲೆಬ್ರೇಷನ್ಸ್ ಏನಿಲ್ಲ ಅಂದ್ರೆ 3 ವರ್ಷದ ಶ್ರಮ ಅಲ್ವಾ, ಸೊ ಜನರ ಪ್ರತಿಕ್ರಿಯೆ ಕೇಳಿ ಅದರಲ್ಲೇನೆ ಖುಷಿ ಮ್ಯಾಮ್. ಇನ್ನೊಂದು ವಾರ ಆದ್ಮೇಲೆ ಅದೆಲ್ಲ ಸಿಂಕಿನ್ ಆದ್ಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್, ಹೇಗೆ ಅನ್ನಿಸ್ತಾ ಇದೆ ಈ ಖುಷಿ ರೆಸ್ಪಾನ್ಸ್ ಆಗುತ್ತಲ್ಲ ನೋಡಿ? ಮ್ಯಾಮ್. 3 ವರ್ಷದ ಕಷ್ಟ ಸಂಗ್ರಹ ಆದ್ಮೇಲೆ ತೆರೆ ಮೇಲೆ ಬಂದಾದ್ಮೇಲೆ ಪ್ರೀತಿ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಅಷ್ಟು ಕಷ್ಟಪಟ್ಟಿರುವಂತದ್ದು ಇಡೀ ತಂಡ. ಸೊ ಅವ್ರ ಪ್ರೀತಿ ಸಿಗ್ತಾ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಸರ್, ನೀವು ಲಕ್ಕಿ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ನಿಮ್ಮ ಇಂಡಸ್ಟ್ರಿ ಜರ್ನಿ ಸ್ಟಾರ್ಟ್ ಆದಾಗಿಂದ ದೊಡ್ಡ ಮಹಾನ್ ವ್ಯಕ್ತಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ಬೋದು. ನೀವು ಏನು ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗಿಂದ ಹಿಡಿದು ಅಪ್ಪು ಸರ್ ಆಶೀರ್ವಾದ ಅಲ್ಲೇ ಸಿಕ್ತು ನಿಮಗೆ. ಅದ ನಂತರ ಸಿನಿಮಾದ ಕ್ಲಾಪ್ ರಾಜಮೌಳಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಆಶೀರ್ವಾದನೂ ನಿಮ್ಮ ಮೇಲೆ ಇರೋದ್ರಿಂದ ನೀವು ಅಷ್ಟು ಈಸಿಯಾಗಿ ಇಂಡಸ್ಟ್ರಿನಲ್ಲಿ ಏನದು ಶೇಕ್ ಆಗೋಂತ ಕ್ಯಾಂಡಿಡೇಟ್ ಅಲ್ಲ ಅಂತ ಅನ್ಸುತ್ತೆ. ನಮ್ಮ ಈ ಅಭಿಪ್ರಾಯ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಇಲ್ಲ, ಖಂಡಿತವಾಗ್ಲೂ ದೇವರ ಆಶೀರ್ವಾದದಿಂದ ಮ್ಯಾಮ್, ಇಷ್ಟೆಲ್ಲ ಮಹಾನ್ ವ್ಯಕ್ತಿಗಳ ಆಶೀರ್ವಾದ, ನನ್ ನಿರ್ಧಾರ ತಗೊಂಡಾಗ ಬಂದಿರೋ ಆಶೀರ್ವಾದ ಏನಿದೆ ಪುನೀತ್ ಸರ್ ಅವ್ರದ್ದಾಗಿರ್ಲಿ, ಅಲ್ಲಿಂದ ಚಿತ್ರ ಶುರು ಆದ್ಮೇಲೆ, ಆಕ್ಚುಲಿ ಚಿತ್ರ ಶುರು ಆಗಿದ್ದೇ ಪುನೀತ್ ಸರ್ ಅವರ ಆಶೀರ್ವಾದದಿಂದ. ಅದಾದ ನಂತರ ಮತ್ತೆ ರಾಜಮೌಳಿ ಸರ್ ಅವರ ಆಶೀರ್ವಾದ, ಶಿವರಾಜ್ ಕುಮಾರ್ ಸರ್ ಅವರ ಆಶೀರ್ವಾದ, ಎಲ್ರು ಹಿರಿಯ ನಟರು ಎಲ್ರು ಫೋನ್ ಮಾಡಿ ವಿಶ್ ಮಾಡಿದ್ರು. ಎಲ್ರಿಗೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಯುವ ನಟ ಬರ್ತಿದ್ದಾನೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಪುಣ್ಯ ಮಾಡ್ಕೊಂಡ್ರೇನೆ ಅದು ಸಿಗೋದು. ತುಂಬಾ ಸಂತೋಷ ಆಗುತ್ತೆ. ಸೂಪರ್ ಸರ್, ಇವಾಗ ಜೂನಿಯರ್ ಸಿನಿಮಾದಲ್ಲಿ ಕೆಲವೊಂದು ಸೀಕ್ವೆನ್ಸ್ ನೋಡಿದ್ರೆ ಸೇಮ್ ಇವ್ರಿಗೆ ಇಂಟ್ರೊಡಕ್ಷನ್ಗೋಸ್ಕರನೇ ಮಾಡಿದ್ದೀರಾ ಅನ್ನೋ ತರಾನೇ ಇತ್ತು. ಅದು ಹೌದು, ಇವ್ರು ಆಗಿರೋದ್ರಿಂದ ಇದನ್ನೆಲ್ಲ ಮಾಡ್ಬೇಕಾಯ್ತಾ, ಅಥವಾ ಇವ್ರ ಜಾಗದಲ್ಲಿ ಹೊಸಬ್ರಿದ್ರು ಕೂಡ ಇದೇ ತರಾನೇ ನೀವು ಮಾಡ್ತಾ ಇದ್ರ? ಅಂದ್ರೆ ಎರಡು ತರ ಅಂದ್ರೆ ಕಥೆಯಲ್ಲಿ ಕೆಲವೊಂದಿತ್ತು, ಅವ್ರು ಅದನ್ನ ಚೆನ್ನಾಗಿ ಮಾಡೋದ್ರಿಂದ ಮಾಡಿದ್ರಿಂದ ಅವ್ರಿಗೋಸ್ಕರ ಮಾಡಿದೀವಿ ಅಂತ ಆಗುತ್ತೆ. ಸೊ ಬರ್ದಿರೋದೊಂದು, ಅವ್ರು ಅದಕ್ಕೆ ಪಟ್ಟಿರೋ ಶ್ರಮ ಒಂದು. ಸೊ ಎರಡು ಅಂದ್ರೂ ಖುಷಿ, ಹಿಂಗಿದ್ರು ಖುಷಿ, ಹಂಗಿದ್ರು ಖುಷಿ. ಸರ್, ಇವಾಗ ನೀವು ಇಂಡಸ್ಟ್ರಿಗೆ ಬಂದ್ರಿ, ಆಲ್ಮೋಸ್ಟ್ ಇವಾಗ ಜೂನಿಯರ್ ಸಿನಿಮಾ ಅಂದ್ರೆ ಸರ್, ನಾನು ಫಸ್ಟ್ ಇದನ್ನ ಮರ್ತೋಗೋಕೆ ಮೊದಲು ಹೇಳ್ಬಿಡ್ತೀನಿ. ನಾನು ರೀಸೆಂಟ್ ಆಗಿ 2 ದಿನದ ಹಿಂದೆ ಒಂದು ಟ್ರೋಲ್ ನೋಡಿದೆ ನಿಮ್ಮ ಸಿನಿಮಾದು. 2 ವರ್ಷದ ಹಿಂದೆ ಒಂದು, ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರಾ ಅನ್ಸುತ್ತೆ ಈ ಟ್ರೋಲ್ನ. 2 ವರ್ಷದ ಹಿಂದೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಒಬ್ಬ ಹುಡ್ಗ ಸೇಮ್ ನಿಮ್ ಹಾಗೆ ನೋಡಿದ್ರಿ ನೋಡಿದ್ವಿ ನೋಡಿದಾಗ ನಂಗೆ ಒಂದ್ ಸೆಕೆಂಡ್ ಶಾಕ್ ಆಯ್ತು. ಹೌದಾ, ಇರ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಡ್ರಾಮಾ ಜೂನಿಯರ್ಸ್ ಅಲ್ಲಿ 2 ದಿನದ ಹಿಂದೆ ನೋಡಿದ್ದು. ಇದು ಹೆಂಗಿತ್ತು ಅಂದ್ರೆ ಅದು ಟ್ರೋಲು 2 ವರ್ಷದಿಂದ ನೋಡಿದ್ವಿ ಈ ವ್ಯಕ್ತಿನ, ಈಗ ಆಲ್ರೆಡಿ ಜೂನಿಯರ್ ಹೀರೋನೇ ಆಗ್ಬಿಟ್ಟಿದೆಯಲ್ಲ ಈ ತರ ಟ್ರೋಲ್. ನನ್ಗೆ ಆಶ್ಚರ್ಯ ಆಯ್ತು ಆಕ್ಚುಲಿ. ಬಟ್ ಇದನ್ನೊಂದು ಅಪಾರ್ಥ ಆಗಿರ್ಬೋದು ಅನ್ಸುತ್ತೆ. ಆ ಹುಡುಗ ಯಾರೋ ಪಾಪ ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ಆ ಹುಡುಗನಿಗೂ ಒಳ್ಳೆ ಭವಿಷ್ಯ ಇದೆ. ಸೂಪರ್, ಯಾಕಂದ್ರೆ ಸೇಮ್ ಫೇಸ್ ಕೂಡ ಸೇಮ್ ಹೋಲ್ತಾ ಇತ್ತು. ಹಾಗಾಗಿ ಅದ್ ಮರೆಯೋಕೋ ಮೊದ್ಲು ಅದನ್ನ ಕೇಳ್ಬಿಡೋಣ ಅಂತ ಅಷ್ಟೇ ಸರ್. ಸರ್, ಇವಾಗ ನಿಮ್ಮ ಈ ಸಿನಿಮಾದ ಜರ್ನಿ ಆಲ್ಮೋಸ್ಟ್ ನಾವು ಕೇಳ್ತಾ ಬಂದಿದ್ವಿ, ಪ್ರೆಸ್ ಮೀಟ್ ಆಗಿರ್ಬೋದು, ಕೆಲವೊಂದು ಈ ತರದ ಇಂಟರ್ವ್ಯೂಸ್ಗಳು ಕೇಳ್ತಾ ಬಂದಿರೋದ್ರಿಂದ, ಅದನ್ನ ಬಿಟ್ಟು ಇವಾಗ ನೀವು ಎಂಟ್ರಿ ಕೊಡುವಾಗ ನಿಮ್ಮ ಜಾಗದಲ್ಲಿ ಹೊಸಬ್ರು ಇದ್ದಿದ್ರೆ ಈ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಆಗ್ತಾ ಇತ್ತು? ಅಂದ್ರೆ ಸ್ಟೋರಿ ಅಂತ ಅಲ್ಲ ಸರ್, ಯಾಕಂದ್ರೆ ನೀವು ಒಬ್ಬ ಪೊಲಿಟಿಷಿಯನ್ ವ್ಯಕ್ತಿ ಮಗ ಆಗಿದ್ರು ಕೂಡ ಆಗಿರೋದ್ರಿಂದ ನಿಮ್ಗೆ ಇದು ಸ್ವಲ್ಪ ಈಸಿ ಆಯ್ತು ಅಂತ ಅನ್ನಿಸ್ತು. ಅದೇ ಜಾಗದಲ್ಲಿ ಒಬ್ಬ ಸ್ಟ್ರಗಲ್ ಮಾಡ್ತಾ ಇರೋ ಹುಡುಗ ಆಗಿರ್ಬೋದು, ಈ ತರ ಇದ್ದಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ? ತುಂಬಾ ಕಷ್ಟ ಅಲ್ಲ ಮ್ಯಾಮ್. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಪ್ರಾಪ್ತ ಮ್ಯಾಮ್, ಆಕ್ಚುಲಿ ನನ್ನ ಅದೃಷ್ಟ ಅಂತ ಕುಟುಂಬದಲ್ಲಿ ಹುಟ್ಟಿದಾಗ 100% ಅವಕಾಶ ಸುಲಭವಾಗಿ ಸಿಗುತ್ತೆ. ಅದರಲ್ಲಿ ಬಚ್ಚಿಡೋದೇನೂ ಇಲ್ಲ. ಪಾಪ ಈಗ ನಿಜವಾಗ್ಲೂ ಹೈಯೆಸ್ಟ್ ರೆಸ್ಪೆಕ್ಟ್ ಇರುವಂತ ವ್ಯಕ್ತಿಗಳು, ಈಗ ಎಸ್ ಸರ್ ಆಗಿರ್ಲಿ, ಸುದೀಪ್ ಸರ್, ದರ್ಶನ್ ಸರ್, ಇಲ್ಲಾಂದ್ರೆ ತೆಲುಗು ಇಂಡಸ್ಟ್ರಿ ನೀವು ನೋಡ್ಕೊಂಡ್ರು ತುಂಬಾ ಅನೇಕ ಜನರಿದ್ದಾರೆ. ಯಾವ ಸಪೋರ್ಟು ಇಲ್ಲದೆ ಅವ್ರ ಶ್ರಮದಿಂದ ಅವರು ಒಂದು ಸ್ಥಾನ ಪಡ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಈಗ ನಮ್ ವಿಚಾರಕ್ಕೆ ಬಂದಾಗ 100% ಅವಕಾಶ ಅಂತೂ ಸುಲಭವಾಗಿ ಸಿಕ್ತು. ಸಾಯಿ ಸರ್ ಅವ್ರು ನಮ್ಮೂರವ್ರು ಆಗಿರೋದ್ರಿಂದ, ಅವ್ರಿಗೆ ನನ್ನ ಮೇಲೆ ಒಂದು ಪ್ರೀತಿ ಇರೋದ್ರಿಂದ, ಬಟ್ ನಮ್ ಕುಟುಂಬನೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು ಅವಕಾಶ ಸಿಕ್ತು. ಬಟ್ ಏನೇ ಇದ್ರೂ ಜನ ಪ್ರೀತಿ ನಾವು ಯಾವ ಕುಟುಂಬದಿಂದ ಬಂದ್ರು ಸುಲಭವಾಗಿ ಪಡ್ಕೊಳ್ಳೋದು ಅಸಾಧ್ಯನ. ನಮ್ಮ ಶ್ರಮ, ನಮ್ಮ ಎಫರ್ಟ್ಸ್ ಇದೆಲ್ಲ ನೋಡಿ ಅವ್ರಿಗೆ ಇಷ್ಟಪಟ್ರೆ 100% ಪ್ರೀತಿ ಕೊಡ್ತಾರೆ. ಸೊ ಈಗ ಏನೇ ಇದ್ರು ನನ್ನ ಜರ್ನಿ ಆಗಿರ್ಬೋದು, ನಾನು ಹಾಕುವಂತ ಶ್ರಮ
ಎಫರ್ಟ್ ಇಂದಾನೆ ನಿರ್ಧಾರ ಆಗೋದು. ಸರ್ ಇವಾಗ ನೀವು ಆಲ್ರೆಡಿ ಮಾಯಾ ಬಜಾರ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನೀವು ತುಂಬಾ ಹತ್ರ ಇರ್ತೀರಾ ಪುನೀತ್ ರಾಜ್ಕುಮಾರ್ ಸರ್ಗೆ. ಸೊ ಅವ್ರು ಕಾಲ್ ಮಾಡಿ ಈ ತರದ್ದು ಇವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಥವಾ ಇವ್ರ ತಂದೆಗಾಗಿರ್ಬೋದು ನೀವು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದಾಗ ಈ ಡೈರೆಕ್ಟರ್ನ ಚೂಸ್ ಮಾಡಿ, ಇವರು ಒಳ್ಳೆ ಅಂದ್ರೆ ನಿಮ್ಮ ಮಗನ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಇವರು ಒಳ್ಳೆ ವ್ಯಕ್ತಿ ಅಂತ ಹೇಳಿದಾಗ ಸೊ ನಿಮ್ಮ ತಲೆಯಲ್ಲಿ ಹೇಗಿತ್ತು ಸರ್? ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಇತ್ತು ನಮ್ಮ ಯಾವಾಗ್ಲೂ ಅವರಿಂದ. ಅದು ನನ್ನ ಅದೃಷ್ಟ. ಆಕ್ಚುಲಿ ಮಾಯಾ ಬಜಾರ್ ನನಗೆ ಯಾರು ನಂಬದಿರೋ ಟೈಮಲ್ಲಿ ಗೋವಿಂದ ಸರ್ ಅಲ್ಲಿ, ಅಪ್ಪು ಸರ್ ಅಲ್ಲಿ ಆ ಚಾನ್ಸ್ ಕೊಟ್ಟಿದ್ದು. ಅದಾದ್ಮೇಲೆ ನನ್ನ ಅವ್ರ ಜೊತೆ ಟ್ರಾವೆಲ್ ಅಲ್ಲಿ ಒಂದು ಕನೆಕ್ಷನ್, ಅದು ಲೈಫಲ್ಲಿ ಮರೆಯಕ್ಕಾಗಲ್ಲ ಮ್ಯಾಮ್. ಸೊ ನನ್ನ ಬಗ್ಗೆ ಯಾವಾಗ್ಲೂ ಆ ಪಾಸಿಟಿವಿಟಿ, ಆ ಪ್ರೀತಿ ನಾಲ್ಕು ಜನಕ್ಕೆ ಹೇಳಿದ್ದಾಗ್ಲಿ, ನನ್ ನಾಲ್ಕು ಜನ ಪರಿಚಯ ಮಾಡಿಸ್ಕೊಟ್ಟಿದ್ದಾಗ್ಲಿ ಅವರೇ ಮ್ಯಾಮ್. ಸೊ ನನ್ ಈ ಸ್ಟೇಜ್ ಅಲ್ಲಿ ಇರೋದಾಗ್ಲಿ, ಮುಂದೆ ಯಾವ ಸ್ಟೇಜ್ ಹೋದ್ರು ಅವ್ರ ಬ್ಲೆಸ್ಸಿಂಗ್ಸ್. ಈ ಸಂದರ್ಭ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಿಮ್ಗೆ? ಚಾಲೆಂಜಿಂಗ್ ಅಂದ್ರೆ ಪ್ರತಿಯೊಂದು ಫಿಲ್ಮ್ ಚಾಲೆಂಜಿಂಗ್, ಬಟ್ ಇದ್ರಲ್ಲಿ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಚಾಲೆಂಜಿಂಗ್ ಇಂದ. ಬಿಕಾಸ್ ಪ್ರಿಪೇರ್ ಆಗಿ ಒಂದು ಎಫರ್ಟ್ ಹಾಕಕ್ಕೆ ಒಬ್ಬ ವ್ಯಕ್ತಿ ಇದ್ದಿ, ಆಮೇಲೆ ಬೆಸ್ಟ್ ಟೆಕ್ನಿಷಿಯನ್ಸ್ ಇದ್ದಿ, ಒನ್ ಆಫ್ ಫೈನೆಸ್ಟ್ ಆಕ್ಟರ್ಸ್ ಇದ್ದಿ, ಇಷ್ಟು ದೊಡ್ಡ ಒಂದು 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 ಎಲ್ಲಾರ್ದು ಒಂದು ಸೆಟಪ್ ಸ್ಟೇಜ್ ಸಿಕ್ಕಿದಾಗ ಅದನ್ನ ನಾವು ನೀಟಾಗಿ ನಿಭಾಯಿಸೋದೇ ಕಷ್ಟ. ಸೊ ಅದೇ ಜವಾಬ್ದಾರಿಯಿಂದ ಒಂದು ಸ್ವಲ್ಪ ಮಾಡಿದ್ದು ಚಾಲೆಂಜಿಂಗ್ ಇಂದ. ಐ ಫೆಲ್ಟ್ ಇಟ್ ವಾಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಸರ್ ಇವಾಗ ಪ್ರೆಸೆಂಟ್ ನಮ್ಮ ಕನ್ನಡಕ್ಕೆ ನಿಮ್ಮಂತ ಒಳ್ಳೆ ಡ್ಯಾನ್ಸರ್ ಇರೋ ಬೇಕಿತ್ತು. ಸೊ ಇವಾಗ ಬಂದಿದೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಖುಷಿ ಆಗಿದೆ. ನಾವು ಏನ್ ಅಪ್ಪು ಸರ್ನ ಕಳ್ಕೊಂಡ್ವಿ, ಆ ಜಾಗನ ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ರು ಫ್ಯಾನ್ಸ್. ಯಾಕಂದ್ರೆ ಅಂತ ಒಳ್ಳೆ ಅದ್ಭುತವಾದಂತ ಡ್ಯಾನ್ಸರ್ನ ನಾವೆಲ್ಲೂ ನೋಡಿರ್ಲಿಲ್ಲ. ಇವಾಗ ಮತ್ತೆ ನೀವು ಬಂದಿದ್ದೀರಾ, ಎಲ್ಲೋ ಆ ಜಾಗನ ನೀವು ಫಿಲ್ ಮಾಡ್ತಾ ಇದ್ದೀರಾ ಅನ್ನೋದು ಜನಗಳ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಏನ್ ಹೇಳ್ತೀರಾ? ನನ್ನ ಕಡೆಯಿಂದ ಆದಷ್ಟು ಕೊಡುಗೆ ನಾನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ ಅಷ್ಟೇ. ನಿಜವಾಗ್ಲೂ ಜನಗಳಿಗೆ ನನ್ನ ನೃತ್ಯ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತ ಮಾತೇನಿದೆ, ನಂಗೆ ತುಂಬಾ ಸಂತೋಷ ಕೊಡ್ತದೆ. ಆಕ್ಚುಲಿ ರೀಪ್ಲೇಸ್ ಅನ್ನೋದು ಈ ಭೂಮಿ ಮೇಲೆ ಯಾರು ಮಾಡಕ್ಕಾಗಲ್ಲ ಮ್ಯಾಮ್. ಅಂತ ಅದ್ಭುತವಾದಂತ ಮಹಾನ್ ಸ್ಥಾನ ಪಡ್ಕೊಂಡಿದ್ದಾರೆ ಯಾರು, ಪುನೀತ್ ಸರ್ ಅವರು ನಾಡಿನ ಜನತೆ ಮನಸ್ಸಿನಲ್ಲಿ. ನನ್ನ ಕಡೆಯಿಂದ ಒಂದು ಕೊಡುಗೆ ಅಷ್ಟೇ, ಅದು ಜನಗಳು ಇಷ್ಟ ಪಡ್ತಿದ್ದಾರೆ, ಸಂತೋಷ. ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡ್ದಂತ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಸಂತೋಷ ಕೊಡ್ತು. ಯಾಕಂದ್ರೆ ನಾವು ನಟನೆ ಮಾಡಿದಾಗ, ಸೀನ್ ಮಾಡಿದಾಗ, ಒಬ್ಬ ನಿರ್ದೇಶಕರಾಗಿರ್ಬೋದು, ಅವರು ಒಂದು ಸೀನ್ ಕನ್ಸ್ಟ್ರಕ್ಟ್ ಮಾಡಿ ಶೂಟ್ ಮಾಡಿದಾಗ, ಈ ಸೀನ್ ಅಲ್ಲಿ ಆಡಿಯನ್ಸ್ ಈ ತರ ರಿಯಾಕ್ಟ್ ಆದ್ರೆ, ಪ್ರೇಕ್ಷಕರು ಈ ತರ ರಿಯಾಕ್ಟ್ ಆದ್ರೆ ಆಗ್ತಾರಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಒಂದು ಅನಿಸಿಕೆ ಇರುತ್ತೆ. ಅದ್ರ ಪ್ರಕಾರ ಅವ್ರು ಆಗ್ತಾ ಇದ್ದಾಗ ನೋಡಿದಾಗ ನಮ್ಗೆ ಅಷ್ಟೇ ಖುಷಿ ಕೊಡುತ್ತೆ. ಸರ್ ಇವಾಗ ನಿಮ್ಮ ಮೇಲಿದ್ದಂತ ಜವಾಬ್ದಾರಿನ ನೀವು 100% ನಿಭಾಯಿಸಿದೀರಾ, ಇದು ಎಷ್ಟು ಖುಷಿ ಇದೆ ನಿಮ್ಗೆ? ಅದೊಂದೇ ಅಂದ್ರೆ ಅದೊಂದು ನಾನು ಒಬ್ಬನಿಂದ ಆಗಲ್ಲ, ನಮ್ಮದು ಕಂಪ್ಲೀಟ್ ಟೀಮ್ ವರ್ಕ್. ಸೊ ನನ್ನ ಹಿಂದೆ ಸೆಂದಿಲ್ ಸರ್ ಆಗಿರ್ಲಿ, ದೇವಿ ಸರ್ ಆಗಿರ್ಲಿ, ಈ ತರ ಟೆಕ್ನಿಷಿಯನ್ಸ್ ಆಗಿರ್ಲಿ, ಆಕ್ಟರ್ಸ್ ಆಗಿರ್ಲಿ, ಅವರೆಲ್ಲರೂ ನನ್ಗೆ ನನ್ನ ಫಿಯರ್ ಆಗ್ಲಿ, ನಂದು ಬರ್ಡನ್ ಆಗ್ಲಿ ಎಲ್ಲರೂ ಈಕ್ವಲ್ ಆಗಿ ಕ್ಯಾರಿ ಮಾಡ್ಕೊಂಡು ಅವರೆಲ್ಲರೂ ಈಕ್ವಲ್ ಆಗಿ ಎಫರ್ಟ್ ಆಗಿದ್ದಕ್ಕೆ ಈ ರಿಸಲ್ಟ್. ಸೊ ಟೀಮ್ ಎಲ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಡೈರೆಕ್ಟರ್ ಅವಾಗ ಹೇಳ್ತಿದ್ದು ಏನೋ ಕೇಳಿಸ್ದಾಗಿತ್ತು, ತುಂಬಾ ಈಸಿಯಾಗಿ ಎಲ್ಲಾನು ಒಂದೊಂದು ಟೇಕಲ್ಲೇ ಮುಗಿಸೋಂತ ಅಷ್ಟೊಂದು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ರು ಅಂತ ಹೇಳ್ತಿದ್ರು. ಹೇಗೆ ಈ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಅಷ್ಟು ಸ್ಪೀಡ್ ಆಗಿ ತಗೊಳ್ಳೋ ಅಷ್ಟು ಯಾವ ತರ ಪ್ರಿಪೇರ್ ಆಗಿದ್ರಿ ನೀವು ಅಂತ? ಅಂದ್ರೆ ನಾವು ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಮ್ಗೆ ತಿಳುವಳಿಕೆ ಜಾಸ್ತಿ ಆಗ್ಬಿಡುತ್ತೆ. ನಾವು ಮಾಡ್ತಾ ಇರುವಂತ ಸೀನ್ ಬಗ್ಗೆ ಆಗಿರ್ಬೋದು, ಕಥೆ ಬಗ್ಗೆ ಆಗಿರ್ಬೋದು. ಆಲ್ಮೋಸ್ಟ್ ನಾವು ಟ್ರಾವೆಲ್ನು ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಮುಂಚೆ 6 ತಿಂಗಳ ಹಿಂದೆನೆ ಕತೆ ನಂಗೆ ಸಂಪೂರ್ಣವಾಗಿ ಗೊತ್ತಿತ್ತು. ಸೊ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಹೋಗ್ಬಿಡ್ತೇವೆ. ಸೊ ಸುಲಭ ಆಗುತ್ತೆ ಮಾಡ್ತಾ ಮಾಡ್ತಾ ಅಷ್ಟೇ. ಅದ್ ಹೇಗಾಗುತ್ತೆ ಅಂದ್ರೆ ಸರ್, ಇವಾಗ ಮನೇಲಿ ತಂದೆನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಯಾರೋ ಫ್ಯಾಮಿಲಿ ಒಟ್ಟಿನಲ್ಲಿ ಯಾರೋ ಒಬ್ರು ಇಂಡಸ್ಟ್ರಿನಲ್ಲಿ ಈ ಆಕ್ಟಿಂಗ್ ಅಲ್ಲಿ ತೊಡಗಿಸ್ಕೊಂಡಾಗ ಅವ್ರ ಫ್ಯಾಮಿಲಿಯಿಂದ ಮಕ್ಳಾಗಿರ್ಬೋದು ಈ ತರ ಬಂದಾಗ ಅವರಲ್ಲೂ ಕೂಡ ಸ್ವಲ್ಪ ನಾವು ಪರ್ಫಾರ್ಮೆನ್ಸ್ ಆಗಿರ್ಬೋದು ಏನೋ ಒಂದು ವೀಕ್ ಅಂತ ಅನ್ಸುತ್ತೆ. ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ರು, ಇವ್ರು ಹಿಂಗ್ ಮಾಡ್ತಿದ್ದಾರೆ, ಈ ತರ ಹೇಳ್ತಾರೆ. ಬಟ್ ನೀವು ಫಸ್ಟ್ ಮೂವಿನಲ್ಲೇ ಜನಗಳು ಇಷ್ಟು ಚೆನ್ನಾಗಿ ನಿಮ್ಮನ್ನ ಹೊಗಳೋ ಅಷ್ಟು ಪರ್ಫಾರ್ಮೆನ್ಸ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಫೈಟ್ ಆಗ್ಲಿ, ಪ್ರತಿ ಒಂದನ್ನು ನೀವು ಅದೇನ್ ಟಿಕ್ ಮಾರ್ಕ್ ಅಂತ ಇರುತ್ತಲ್ಲ ಎಲ್ಲಾನು ಫುಲ್ಫಿಲ್ ಮಾಡಿದೀರಾ. ಇದನ್ನ ಹೇಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ನೀವ್ ಇದನ್ನ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದೀರಾ ಅಂತ. ನಾವು ಕಷ್ಟಪಟ್ಟಿದ್ದೇ ಅದಕ್ಕೋಸ್ಕರ ಅಲ್ಲ. ಸೊ ಅದು ಸತ್ಯ ಆಯ್ತು, ನಾವು ಅನ್ಕೊಂಡಿದ್ದು ಸತ್ಯ ಆಯ್ತು. ನಮ್ಮ ಎಫರ್ಟ್ಸ್ ಜನಗಳು 100% ರೆಕಗ್ನೈಸ್ ಮಾಡಿ ಪ್ರೇಕ್ಷಕ ದೇವ್ರ ಆಶೀರ್ವಾದ ಮಾಡ್ತಾರೆ ಅನ್ನೋದು ಸತ್ಯ ಆಯ್ತು. ಸೊ ಅದು ಖುಷಿ ಕೊಡುತ್ತೆ. ಬಟ್ ಎಫರ್ಟ್ಸ್ ಇತ್ತು, ಪ್ರತಿಯೊಂದರ ಹಿಂದೆ ಎಫರ್ಟ್ ಇತ್ತು. ನಟನೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಫೈಟ್, ಸ್ಟಂಟ್, ಎಲ್ಲದ್ರ ಹಿಂದೆ ಎಫರ್ಟ್ ಇತ್ತು.
ಇವಾಗ ಸಿನಿಮಾದಲ್ಲಿ ನೀವು ಕಿರೀಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾಯಕಿಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಆಯ್ತಾ ಅಂತ ಸಿನಿಮಾ ನೋಡಿದಾಗ. ಹಂಗೆ ಏನಿಲ್ಲ, ಅಂದ್ರೆ ಇದರಲ್ಲಿ ತುಂಬಾ ಎಮೋಷನ್ಸ್ ಜಾಸ್ತಿ ಇರೋದ್ರಿಂದ, ತುಂಬಾ ಕ್ಯಾರೆಕ್ಟರ್ಸ್ ಜಾಸ್ತಿ ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋ ಒಂದು ಪ್ರಾಸೆಸ್ ಅನ್ನೋದು ಡೆಫಿನೆಟ್ಲಿ ಮುಂದೆ ನಾನ್ ಲವ್ ಸ್ಟೋರೀಸ್ ಮಾಡಿ ಆ ಸ್ಪೇಸ್ ನ ತುಂಬ್ತಾರೆ. ಹೇಗಿತ್ತು ಸರ್ ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ? ಶ್ರೀಲಾ ಅವ್ರದ್ದು ಇಲ್ಲ ತುಂಬಾ ಖುಷಿ ಮ್ಯಾಮ್. ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ? ಫ್ರೆಂಡ್ಸ್ ಮ್ಯಾಮ್, ಆಕ್ಚುಲಿ ನಾವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಲೂ ಫ್ರೆಂಡ್ಸ್. ನಾನು ಕಾಲೇಜಲ್ಲಿ ಇದ್ದಾಗ ತುಂಬಾ ಪರಿಚಯಸ್ಥರು, ಅವರು ಅವ್ರ ತಾಯಿ ಆಗಿರ್ಬೋದು. ಸೊ ಆ ಪರಿಚಯ ಇರೋದ್ರಿಂದ ಇನ್ನು ಸುಲಭ ಆಯ್ತು. ನಟನೆ ಮಾಡ್ತಿದ್ದಾಗ ಇಲ್ಲಾಂದ್ರೆ ನೃತ್ಯ ಮಾಡ್ತಿದ್ದಾಗ ತುಂಬಾ ಸುಲಭ ಆಯ್ತು. ಒಂದು ಕಂಫರ್ಟ್ ಇರುತ್ತಲ್ಲ, ನಾವು ಪರಿಚಯ ಇದ್ದಾಗ ಆ ಕಂಫರ್ಟ್ ಇತ್ತು. ಸರ್ ಇವಾಗ ಶ್ರೀಲೀಲಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಅವ್ರು ಸಿಕ್ಕಾಪಟ್ಟೆ ಬಿಸಿ, ಇವಾಗ ನಮ್ಗೆಲ್ ಕೈ ಸಿಗ್ತಾರೆ ಈ ತರ ಇಂಡಸ್ಟ್ರಿನಲ್ಲಿ ಟಾಕ್ ಆಗಿರೋದ್ರಿಂದ. ಬಟ್ ಜೂನಿಯರ್ ಅಂತ ಬಂದಾಗ ಅವ್ರು ಬಂದಿರೋ ರೀತಿ ಆಗಿರ್ಬೋದು, ಪ್ರಮೋಷನ್ ಅಲ್ಲಿ ಅವ್ರು ತೊಡಗಿಸ್ಕೊಂಡಿರೋಂಥ ರೀತಿ ಆಗಿರ್ಬೋದು, ಎಲ್ಲೂ ಅವರು ಅಷ್ಟು ಬ್ಯುಸಿ ಆಗಿದ್ದಾರೆ, ಅಷ್ಟು ಇವರು ಫುಲ್ ಬೆಳೆದ್ಬಿಟ್ಟಿದ್ದಾರೆ, ಈ ತರದ್ ಎಲ್ಲೂ ಅನ್ಸಿಲ್ಲ. ಅಷ್ಟು ಸಾಧಾರಣವಾಗಿ ಬಂದ್ರು, ಎಲ್ರ ಜೊತೆನೂ ಮಿಂಗಲ್ ಆಗಿದ್ರು, ಅದ್ ಕ್ಯೂಟ್ ಆಗಿ ನಕ್ಕೊಂಡು ಮಾತಾಡ್ ಅಷ್ಟು ಸರಳವಾಗಿದ್ರು. ಸೊ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎನರ್ಜಿ, ಅವ್ರ ಎನರ್ಜಿ, ಪಾಸಿಟಿವಿಟಿ ಸೆಟ್ ಅಲ್ಲಿ ಎಲ್ರೂನು ಚಾರ್ಜ್ ಅಪ್ ಮಾಡಿ ಅವರು ಶೀಸ್ ಆಲ್ವೇಸ್ ಲೈಕ್ ದಟ್. ಆಮೇಲೆ ಶಿ ವೆರಿ ಪ್ರೊಫೆಷನಲ್ ಆ ವಿಷಯದಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಮತ್ತೆ ನಡೀತಾ ಇದೆಯಾ ಸ್ಕ್ರಿಪ್ಟ್ ಅವ್ರಿಗೋಸ್ಕರ ಏನಾದ್ರು? ಗೊತ್ತಿಲ್ಲ, ಇದು ಆದ್ಮೇಲೆ 10 ದಿನ ಸಿಕ್ಕಿಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬೇಕು. ಸೂಪರ್. ಇವಾಗ ಎಷ್ಟು ಸ್ಕ್ರಿಪ್ಟ್ ಕೇಳ್ತಿದ್ದೀರಾ ಹಾಗಿದ್ರೆ ನೀವು? ಇನ್ನು ಇವಾಗ ನೆಕ್ಸ್ಟ್ ಎಷ್ಟು ಸ್ಕ್ರಿಪ್ಟ್ ಕೇಳ್ತಾ ಇದ್ದೀರಾ? ನಾನು ಪ್ರಸ್ತುತ ಇನ್ನೂ ಏನು ಇಲ್ಲ, ಇದೆಲ್ಲ ಮುಗಿದ ನಂತರ ಒಂದು ನಿರ್ಧಾರ ತಗೊಂಡು. ಎಷ್ಟು ಸ್ಪಷ್ಟವಾಗಿ ಕನ್ನಡ ಆಗಿರ್ಬೋದು, ಈ ಕೆಲವೊಂದು ವರ್ಡ್ಸ್ಗಳು ನಮ್ಗೆ ಹೇಳಕ್ಕೇನೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಅಷ್ಟು ಸರಳವಾಗಿ ಹೇಳ್ತೀರಾ, ಕೇಳಕ್ಕೆ ಖುಷಿ ಆಗುತ್ತೆ. ಧನ್ಯವಾದ ಸರ್ ಇವಾಗ ಒಟ್ಟಿಗೆ ತೆಲುಗುದಲ್ಲಿ ಕನ್ನಡದಲ್ಲೂ ಒಟ್ಟಿಗೆ ರಿಲೀಸ್ ಮಾಡಿದ್ರಿ. ಇವಾಗ ಆಲ್ಮೋಸ್ಟ್ ಇದು ತೆಲುಗುಗೆ ರಿಲೀಸ್ ಆಗ್ಬೇಕಿತ್ತು, ಕನ್ನಡದಲ್ಲಿ ಮಾಡಿದ್ರು, ಈ ತರದ್ದು ಒಂದು ಟಾಕ್ಸ್ ಇದೆ. ಇನ್ನೊಂದು ಮತ್ತೆ ಎರಡೂ ಕಡೆನೂ ಕೂಡ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ, ತೆಲುಗುದಲ್ಲಿ ಕಡಿಮೆ, ಈ ತರ ಇಲ್ಲ, ಎರಡೂ ಕಡೆ ಈಕ್ವಲ್ ಆಗಿ ಸಿಗ್ತಾ ಇದೆ. ಈ ವಿಷಯದ ಬಗ್ಗೆ ಇದು 110% ಕನ್ನಡ ಸಿನಿಮಾ. ಎಲ್ಲ ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಬೇರೆ ಆರ್ಟಿಸ್ಟ್ಗಳು ಇದ್ರು ಅವ್ರು ನಮ್ಮ ಭಾಷೆ ಮೇಲೆ ಒಂದು ಪ್ರೀತಿ ಗೌರವನ ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಅವರೇನೆ ಬಂದು, ಅವರು ಫಾರ್ ಎಕ್ಸಾಂಪಲ್ ರಾವ್ ರಮೇಶ್ ಸರ್ ಅವರು ತೆಲುಗುಲ್ಲಿ ಅರ್ಧ ಗಂಟೆ 1 ಅವರ್ ಡಬ್ಬಿಂಗ್ ಮಾಡೋದು, ಇದಕ್ಕೆ 5 ದಿನ ಮಾಡೋದು. ಬಟ್ ಭಾಷೆ ಮೇಲೆ ಪ್ರೀತಿ, ಅದಕ್ಕೆ ಕೊಡ್ಬೇಕಾದ್ರೆ ಗೌರವ ಕೊಡ್ಬೇಕು ಅಂತ ಹೇಳಿ ಅವ್ರು ಕಲ್ತಿ ಒಂದೊಂದು ಲೈನ್ ಅವರು ಡಬ್ ಮಾಡಿ ಇವತ್ತು ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಇದು 110% ಕನ್ನಡ ಸಿನಿಮಾ. ಆಮೇಲೆ ಎಮೋಷನ್ಸ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಮತ್ತೆ ರೀಜನ್ ಬ್ಯಾರಿಯರ್ ಇರಲ್ಲ, ನಮ್ಮ ಮನೇಲಿ ನಡೆಯೋ ಕಥೆ ಆಗಿರೋದ್ರಿಂದ ಸೊ ಎಲ್ಲ ಕಡೆ ಕನೆಕ್ಟ್ ಆಗ್ತಾರೆ ನಮ್ಮ. ಅದಕ್ಕೆ ಇವಾಗ 2 ಸ್ಟೇಟ್ಸ್ ಅಲ್ಲಿ ಒಂದು ಪಾಸಿಟಿವ್ ರಿಸೆಪ್ಷನ್. ಕಿರೀಟಿ ಅವರು ನಮ್ಮ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾ ಮಾಡಿ ಬೇರೆ ಭಾಷೆಗೆ ಜಾರ್ಕೊಳ್ಳೋ ಪ್ಲಾನ್ ಏನಾದ್ರೂ ಇದೆಯಾ, ಹೇಗೆ? ನಾನು ಹೇಳ್ದಂಗೆ ಸಂಪೂರ್ಣವಾಗಿ ನನ್ನ ಕೆರಿಯರ್ ಕರ್ನಾಟಕದಲ್ಲಿ, ಅದು ಸಂಶಯ ಇಲ್ಲ. ಸೂಪರ್. ಸರ್ ಇವಾಗ ಪ್ರೆಸೆಂಟ್ ಇದ್ರಲ್ಲಿ ಸಿನಿಮಾಗಳು ಅಷ್ಟೊಂದು ಗಟ್ಟಿಯಾಗಿ ನಿಲ್ಲೋದು ಕಡಿಮೆ ಆಗಿದೆ, ಮತ್ತೆ ಹೀರೋಗಳಿಗೂ ಕೂಡ ಒಳ್ಳೆ ಸ್ಕ್ರಿಪ್ಟ್ ಸಿಗೋದು ಕಡಿಮೆ ಆಗಿದೆ. ಅವರ ಟ್ಯಾಲೆಂಟ್ ಏನಿದೆ ಅದನ್ನ ಆಚೆ ತೋರ್ಸೋದಾಗಿರ್ಬೋದು, ಎಲ್ಲೋ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಎಲ್ಲೋ ಈ ಎಂಟರ್ಟೈನ್ಮೆಂಟ್ ಏನಿದೆ ಅಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಂಗಿರುವಾಗ ಈ ಸಿನಿಮಾಗಳು ಇವಾಗ ಏನು ಬ್ಯಾಕ್ ಟು ಬ್ಯಾಕ್ ಬಂದು, ಎಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಅದೆಲ್ಲನೂ ಸ್ವಲ್ಪ ಸುಳ್ಳು ಮಾಡ್ತು. ಯಾಕಂದ್ರೆ ಕಂಪ್ಲೀಟ್ ಆಗಿ ಹೌಸ್ಫುಲ್ ಹೋಗ್ತಾ ಇದೆ. ಒಳ್ಳೆ ಸ್ಕ್ರಿಪ್ಟ್ ಇದ್ರೆ, ಒಳ್ಳೆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಳ್ಳೆ ಜನಗಳು ಕುತ್ಕೊಂಡು ನೋಡುವಂತದ್ದು ಇದ್ರೆ ಬಂದೇ ಬರ್ತಾರೆ ಅನ್ನೋದನ್ನ ಈ 2 ಸಿನಿಮಾ ಸುಳ್ಳು ಮಾಡ್ತು. ಅದರಲ್ಲಿ ನಿಮ್ಮ ಸಿನಿಮಾನು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂದ್ರೆ ಇದು ಹೇಗನ್ಸುತ್ತೆ ನಿಮ್ಗೆ? ಇಲ್ಲ, ಖುಷಿ ಆಗುತ್ತಲ್ಲ ಮ್ಯಾಮ್. ಅಂದ್ರೆ ಅದು 100% ಸ್ವಲ್ಪ ರೀಸೆಂಟ್ ಆಗಿ ಒಂದು ತೊಂದರೆ ಇತ್ತು. ಅಂದ್ರೆ ಸ್ವಲ್ಪ ನಮ್ಮ ಕಡೆಯಿಂದ ಯಂಗ್ಸ್ಟರ್ಸ್ ಆಗಿರ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ ಅಂತ ಹೇಳಿ ಏನೋ ವಿವಿಧ ಮಾತುಗಳಿದ್ದಾವೆ. ಬಟ್ ಯಂಗ್ಸ್ಟರ್ಸ್ ಪ್ರೂವ್ ಮಾಡ್ಕೊಳ್ತಾರೆ, ಅದು ಖಂಡಿತ ಬರ್ತಾರೆ, ಇನ್ನ ಯಂಗ್ಸ್ಟರ್ಸ್ ಬರ್ತಾರೆ. ಯುವ ಪ್ರತಿಭೆಗಳು ನಟನೆಯಲ್ಲಾಗಿರ್ಬೋದು, ಇಲ್ಲಾಂದ್ರೆ ನಿರ್ದೇಶನದಲ್ಲಾಗಿರ್ಬೋದು 100% ಬಂದೇ ಬರ್ತಾರೆ. ಒಳ್ಳೆ ಸ್ಕ್ರಿಪ್ಟ್ಸ್ ಜೊತೆ ಇನ್ನ ಆದಷ್ಟು ಒಳ್ಳೆ ಫಿಲ್ಮ್ ಬಂದೇ ಬರುತ್ತೆ ಅಂತ ಹೇಳಿ ನಂಗೆ ಒಂದು ನಂಬಿಕೆ ಇದೆ. ನೋಡೋಣ, ಒಳ್ಳೇದಾಗ್ಲಿ. ಸರ್ ಇವಾಗ ನಾವು ಸಿನಿಮಾ ನೋಡಿದಾಗ ಇವ್ರ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಲ್ಲೋ ಡ್ಯಾನ್ಸ್ ಮೂಮೆಂಟ್ ಆಗಿರ್ಬೋದು, ಎಲ್ಲೋ ನೋಡಿದಾಗ ಇವ್ರು ಸೇಮ್ ಪುನೀತ್ ರಾಜ್ಕುಮಾರ್ ಸರ್ ತರಾನೇ ಅನ್ನಿಸ್ತಾರೆ ಅಂತ ನಮ್ಗೆಲ್ಲೋ ಒಂದ್ ಕಡೆ ಅನ್ನಿಸ್ತು. ಸೊ ನೀವು ಶೂಟಿಂಗ್ ಟೈಮಲ್ಲಿ ನಿಮ್ಗೂ ಏನಾದ್ರು ಈ ತರ ಅನ್ಸಿತ್ತಾ? ಅಂದ್ರೆ ಸ್ಫೂರ್ತಿ ಅಂತ ಲೆಜೆಂಡ್ಸ್ ಇಟ್ಕೊಂಡಾಗ ಡೆಫಿನೆಟ್ಲಿ. ಬಟ್
ಅಂದ್ರೆ ಅದು ಅವ್ರು ಸೆಟ್ ಮಾಡಿರೋ ಬೆಂಚ್ ಮಾರ್ಕ್ ಯಾರು ಚೆನ್ನಾಗಿ ಮಾಡಿದ್ರೆ ಅಷ್ಟು ಸರ್ಜನ್ ಅವರು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತಾನೆ ಅನ್ನೋದು. ಡೆಫಿನೆಟ್ಲಿ ಅವ್ರ ಸ್ಫೂರ್ತಿ ಇರೋದ್ರಿಂದ ಆ ಒಂದು ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ಬಟ್ ಇವ್ರನ್ನು ನೆಕ್ಸ್ಟ್ ಇಂದ ನಾನು ಹೇಳ್ತಿದ್ದು, ನೆಕ್ಸ್ಟ್ ಇಂದ ಇವ್ರದೇ ಅದು ಡಿಸ್ಟಿಂಕ್ಟ್ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ಸ್ಗೆ ಡೆಫಿನೆಟ್ಲಿ ಇವ್ರನ್ನು ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಸೂಪರ್ ಸರ್. ನೀವೇ ಹೇಳ್ಕೊಂಡಾಗೆ ಈ 10 ದಿನಗಳ ಕಾಲ ನೀವು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ಕಿತ್ತು. ಆ ದಿನಗಳು ಹೇಗಿತ್ತು ಸರ್? ಬ್ಯೂಟಿಫುಲ್ ಮ್ಯಾಮ್. ಅಂದ್ರೆ ಸರ್ನ ಪರ್ಸನಲ್ ಆಗಿ ಮೀಟ್ ಆಗಿದ್ದು ಬೇರೆ, ಅವ್ರ ಚಿತ್ರಗಳನ್ನ ನೋಡಿದ್ ಬೇರೆ. ಅದು ಶೂಟಿಂಗ್ ಆಗ್ತಾ ಇದ್ದಾಗ ಅವ್ರ ಸೆಟ್ ಅಲ್ಲಿ ಹೇಗಿರ್ತಾರೆ, ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ಕಣ್ಣಾರ ನೋಡೋದಕ್ಕೆ ಸಿಕ್ತು ನನ್ಗೆ ಅವಕಾಶ. ಸೊ ತುಂಬಾ ಕಲ್ತ್ಕೊಂಡೆ. ಅಂದ್ರೆ ಆಕ್ಚುಲಿ ನಾನು ಅದೃಷ್ಟವಶಾತ್ ನೋಡಿದ್ದು ಫೈಟ್, ಸರ್ ಅವ್ರು ಫೈಟ್ ಮಾಡೋದು. ಸೊ ಸರ್ ಅವ್ರ ಫೈಟ್ಸ್ ಡ್ಯಾನ್ಸ್ಗೋಸ್ಕರನು ದೊಡ್ಡ ಫ್ಯಾನ್. ಫೈಟ್ ಮಾಡೋದು ನೋಡೋದು ತುಂಬಾ ಸ್ಫೂರ್ತಿ ಕೊಡ್ತು. ಅದೇ ಎಲ್ಲೋ ಒಂದ್ ತುಂಬಾ ಕಡೆ ಕಷ್ಟ. ಇನ್ಫ್ಲೂಯೆನ್ಸ್ ಆಯ್ತೆ ಅಂತ ಅನ್ಸ್ತೇನೋ ನೋಡಿದಾಗ, ಯಾವ್ದು ನಿಮ್ಮನ್ನ ವಿಚಾರ? ನೋಡಿದಾಗ ಮೋಸ್ಟ್ಲಿ ಅದೇ ಏನಾದ್ರು ಇನ್ಫ್ಲೂಯೆನ್ಸ್ ಆಗಿರ್ಬಹುದೇನೋ ಅಂತ. ನಾವು ಅಷ್ಟು ನೋಡ್ತೀವಲ್ಲ ಮ್ಯಾಮ್, ಅವ್ರು ನೋಡಿ 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 ನಮಗೆ ಗೊತ್ತಿಲ್ದೇನೆ ಕೆಲವು ಸರಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಲಿ ಏನೋ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ತೀವಿ ಅಷ್ಟೇ. ಸರ್, ಇವಾಗ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿರೋದ್ರಿಂದ ಇವಾಗ ಇವ್ರ ತಂದೆಯವರಾಗಿರ್ಬೋದು, ತಾಯಿಯವರಾಗಿರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೆಲೆಬ್ರಿಟಿಗಳಾಗಿರ್ಬೋದು, ಯಾರೆಲ್ಲ ಹೇಗ್ ರಿಯಾಕ್ಟ್ ಮಾಡಿದ್ರು, ಯಾವ ತರ ರೆಸ್ಪಾನ್ಸ್ ಇದೆ ನಿಮ್ಗೆ? ಎಲ್ಲರೂ ಶೋಡ್ ಎಕ್ಸ್ಟ್ರೀಮ್ ಲವ್ ಅಂಡ್ ದೇ ವರ್ ವೆರಿ ಹ್ಯಾಪಿ. ಅಂದ್ರೆ ತುಂಬಾ ದಿನ ಆದ್ಮೇಲೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ಮಾಡೋ ಸಿನಿಮಾ ಮಾಡಿರೋದ್ರಿಂದ ಯುನಾನಿಮಸ್ ಆಗಿ ಪಾಪ ಎಲ್ರೂ ಔಟ್ ಆಫ್ ದ ವೇ ದೇ ಆರ್ ಕಾಲಿಂಗ್ ಅಂಡ್ ಅಪ್ರಿಶಿಯೇಟಿಂಗ್. ಸೊ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಯಾಕಂದ್ರೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಜನ. ಇವಾಗ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇದ್ರು. ಹೋಗ್ಬೋದಾ? ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರೋ ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ಗಳಾಗಿರ್ಬೋದು, ಕೆಲವೊಂದು ಸೀನ್ಗಳಾಗಿರ್ಬೋದು, ಬರೀ ಫೈಟು ಇದೇ ಇರೋದ್ರಿಂದ ಫ್ಯಾಮಿಲಿಗೆ ಎಲ್ಲೂ ಎಂಟರ್ಟೈನ್ಮೆಂಟೇ ಸಿಗ್ತಾ ಇರ್ಲಿಲ್ಲ. ಹಂಗಿರುವಾಗ ಜೂನಿಯರ್ ಎಲ್ಲದನ್ನು ಫುಲ್ಫಿಲ್ ಮಾಡಿದೆ. ಸೊ ನೆಕ್ಸ್ಟ್ ಈ ತರದ್ದು ಎಷ್ಟು ನಿರೀಕ್ಷೆ ಮಾಡಬಹುದು? ಈಗ ಪ್ರಯತ್ನ ಅದೇ ಕಡೆ ಇರುತ್ತೆ. ಅದು ಸ್ಕ್ರಿಪ್ಟ್ ಬರ್ದಾಗ ಗೊತ್ತಾಗ, ಬಟ್ ಪ್ರಯತ್ನ ಎಲ್ಲರೂ ನೋಡಿ ಎಲ್ಲರೂ ಖುಷಿ ಪಡುವಂತ ಸಿನಿಮಾ ಮಾಡ್ಬೇಕು ಅಂತಾನೆ ಪ್ರಯತ್ನ ಇರುತ್ತೆ. ಇನ್ನು ಸ್ಟಾರ್ ಕಾಸ್ಟಿಂಗ್ ಬಂದ್ರೆ ಮಹಾನ್ ಕಲಾವಿದ್ರೆ ಇದ್ದಾರೆ ಫುಲ್ ಕಂಪ್ಲೀಟ್ ಮೂವಿನಲ್ಲಿ. ಹೇಗಿತ್ತು ಸರ್ ಇವ್ರಗಳ ಜೊತೆ ಕೆಲಸ ಮಾಡಿರೋಂತ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು? ಇವಾಗ ಇಬ್ರಾದ್ರೆ ಹೇಳ್ಬಿಡ್ಬೋದು, ಕಂಪ್ಲೀಟ್ ಆಗಿ ಮಹಾನ್ ವ್ಯಕ್ತಿಗಳೇ ಇರೋದಾರೆ ಇವ್ರುಗಳ ಮಧ್ಯೆ. ನೀವು ಆಬ್ವಿಯಸ್ಲಿ ನಾವು ನೋಡಿದಾಗ ಫ್ರೆಶರ್ ಅಂತ ಅನ್ಸಲ್ಲ, ಫಸ್ಟ್ ಸಿನಿಮಾ ಮಾಡ್ತಾ ಇದೀರ ಅಂತ ನಮಗ್ ಅನ್ಸಲ್ಲ. ಸೊ ಬಟ್ ನೀವು ಸೆಟ್ಟಲ್ ಇರುವಾಗ ನಿಮ್ಗೆ ಆ ಟೆನ್ಷನ್ ಆಗಿರ್ಬೋದು, ಭಯ ಆಗಿರ್ಬೋದು ಇರುತ್ತೆ. ಇದನ್ನೆಲ್ಲ ಹೇಗ್ ಫೇಸ್ ಮಾಡಿ? ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಅಷ್ಟು ಅನುಭವ ಇರುವಂತ ನಟರ ಜೊತೆ ಮಾಡೋದು ಸ್ವಲ್ಪ ಕಷ್ಟನೇ ಸ್ಟಾರ್ಟಿಂಗ್. ಬಟ್ ಅವ್ರಿಗಿರುವಂತ ಅನುಭವದಲ್ಲಿ ಒಬ್ಬ ಹೊಸ ಯುವ ನಟನಿಗೆ ಹೇಗೆ ನಾವು ಕಂಫರ್ಟ್ ಕೊಡ್ಬೇಕಂತ ಹೇಳಿ ಅವ್ರಿಗೆ ತುಂಬಾ ಅನುಭವ ಇದೆ. ಸೊ ಅವರು ನನಗೆ ತೊಂದರೆ ಇದ್ದಾಗ ಸ್ವಲ್ಪ ಹೇಳ್ಕೊಡೋದು, ಮಾರ್ಗದರ್ಶನ ನೀಡುವಂಥದ್ದು, ಕಂಫರ್ಟ್ ಕೊಡೋದು ಮಾಡಿರೋದ್ರಿಂದಾನೇ ಆ ಕೆಮಿಸ್ಟ್ರಿ ವರ್ಕೌಟ್. ನನಗೊಂದು ಫ್ರೀಡಮ್ ಸಿಕ್ತು, ಒಂದು ಕೆಮಿಸ್ಟ್ರಿ, ಒಂದು ಬಾಂಡಿಂಗ್ ಬಂತು ಅವ್ರ ಜೊತೆ. ಸೊ ಅದರಿಂದಾನೇ ಏನೇ ಇದ್ರು ನಮ್ಗೆ ತೆರೆ ಮೇಲೆ ಕಾಣಿಸ್ತಾ ಇರುವಂಥದ್ದು. ಸರ್, ಇವ್ರುಗಳಿಗೆಲ್ಲ ಆಕ್ಷನ್ ಕಟ್ ಹೇಳಿದೀರಾ ನೀವು? ನನ್ನ ಅದೃಷ್ಟ ಏನಂದ್ರೆ ನನ್ಗೆ ರವಿ ಸರ್ ಗ್ರೇಟ್ ಟೆಕ್ನಿಷಿಯನ್ಸ್, ಡೈರೆಕ್ಟರ್. ಅವ್ರು ಕೊಡ್ತಿದ್ದ ಇನ್ಪುಟ್ಸ್, ಫೀಡ್ಬ್ಯಾಕ್, ಹಿಂಗ್ ಇಂಪ್ರೂವ್ ಮಾಡ್ಕೊ, ಈ ತರ ಇದು ಮಾಡ್, ಅದಾಗ್ಲಿ ಜಂಗೆ ಮ್ಯಾಮ್ ಆಗ್ಲಿ, ಇಟ್ ವಾಸ್ ಅಂದ್ರೆ ಫಾರ್ಚೂನ್ ಅಷ್ಟೇ. ಇವಾಗ ನಾಳೆ ನಾನು ರವಿ ಸರ್ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ, ಫಸ್ಟ್ ದಿನ ಫಸ್ಟ್ ಶಾರ್ಟ್ ಅಲ್ಲಿ ನಾನು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಆಬ್ವಿಯಸ್ಲಿ ನೈಟ್ ಎಲ್ಲ ನಿದ್ದೆ ಬಂದಿರಲ್ಲ ಅನ್ಸುತ್ತೆ ಅಲ್ವಾ? ಖಂಡಿತ. ಹೇಗಿತ್ತು ಆ ದಿನ? ಹೇಗ್ ಕಳೆದ್ರಿ? ನಾ ಹೇಳ್ದಂಗೆ ಈ ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಫಸ್ಟ್ ಶಾಟ್ ಮಾಡ್ತೀನಿ ಅಂದಾಗ ಹೈಯೆಸ್ಟ್ ಹೆದರಿಕೆ ಇದ್ದಿದ್ದು ಅಂದ್ರೆ ಸ್ವಲ್ಪ ಭಯ ಇದ್ದಿದ್ದು ಸರ್ ಅವ್ರ ಜೊತೆ. ಅಂದ್ರೆ ಎಲ್ರು ಹೇಳ್ತಾರಲ್ಲ ನಾವು, ಅವ್ರಿಗೆ ಇರುವಂತಹ ತಿಳುವಳಿಕೆ ಸಿನಿಮಾದ ಬಗ್ಗೆ ಆಗಿರ್ಲಿ, ಕ್ರಾಫ್ಟ್ಸ್ ಬಗ್ಗೆ ಆಗಿರ್ಲಿ, ಎಲ್ಲದ ಬಗ್ಗೆ ತುಂಬಾ ತಿಳುವಳಿಕೆ ಇದೆ, ಎಷ್ಟು ಅನುಭವ ಇದೆ. ನೋಬಡಿ, ನಾನು ಅವ್ರ ಮುಂದೆ ನೋಬಡಿ, ಅಂತವ್ರ ಮುಂದೆ ನಟನೆ ಮಾಡೋದಂದ್ರೆ 100% ಭಯ ಆಗತ್ತೆ. ಸೊ ಅದು ಸ್ವಲ್ಪ ಇಂಟೆನ್ಸ್ ಸೀನ್ಸ್ ಇರುತ್ತೆ ಅವ್ರ ಜೊತೆ ಅಂತೆಲ್ಲ ಗೊತ್ತಿದ್ದಾಗ ಹೇಗೆ ಡೀಲ್ ಮಾಡೋದು ಅಂತ ಒಂದು ಯೋಚನೆ ಇತ್ತು. ಬಟ್ ಅವ್ರ ಜೊತೆ ಒಂದು ಶಾರ್ಟ್ ಆದ್ಮೇಲೆ ಸರ್ ಅವರು ನನ್ನ ಕೂರಿಸಿ ಪಕ್ಕದಲ್ಲಿ ತುಂಬಾ ಕಂಫರ್ಟ್ ಕೊಟ್ರು, ಹೇಳ್ಕೊಟ್ರು ಹೇಗಿರ್ಬೇಕು ಹೇಗಿಲ್ಲ ಅಂತ ಹೇಳಿ. ಸೊ ಅದರಿಂದ ಒಂದು ಮಾತಾಡ್ತಾ ಒಂದು ಬಾಂಡ್ ಬರುತ್ತಲ್ಲ, ಒಂದು ಅದ್ಭುತವಾದ ಬಾಂಡ್ ಫಾರ್ಮ್ ಆಯ್ತು ನಮ್ಮ ನಡುವೆ. ಸೊ ಅದರಿಂದ ನಾವು ಒಂದು 20-25 ಡೇಸ್ ಶೂಟಿಂಗ್ ಮಾಡಿದಾಗ್ಲೂ ಅದು ಅನ್ಸ್ಲಿಲ್ಲ ಯಾವತ್ತು. ಅದಕ್ಕೆ ಅಷ್ಟು ಅದ್ಭುತವಾಗಿ ಮೂಡ್ ಬಂತು ಸೀನ್ಸ್. ನಿಮ್ಗೆ ಪ್ರೀತಿ ಅಂದ್ರೆ ಅಲರ್ಜಿ ಅನ್ಸುತ್ತಲ್ಲ? ಯಾಕೆ ಮ್ಯಾಮ್? ಜಾಸ್ತಿ ಪ್ರೀತಿ ಕೊಟ್ರೆ ಓಡೋಗ್ತಾ ಇರ್ತೀರಾ ಅಥವಾ ಡೈರೆಕ್ಟರ್ ಓಡಿಸ್ಬಿಟ್ರ?
ಸೂಪರ್. ಇವಾಗ ಶಿವಣ್ಣ ಅವ್ರು ಒಂದ್ ಮಾತು ಹೇಳ್ತಾರೆ ನಿಮ್ಮನ್ನ ನೋಡಿ, ಇವ್ರನ್ನ ನೋಡಿದಾಗ ನನ್ನ ತಮ್ಮ ನೆನ್ಪಾಗ್ತಾರೆ, ಅಂದ್ರೆ ಅವ್ರ ತರಾನೇ ಇದಾರೆ ಅಂತ ಹೇಳ್ತಾರೆ. ಇದು ಕೇಳಕ್ಕೇನೆ ಖುಷಿ ಆಗುತ್ತೆ. ಸೊ ಈ ಕೇಳಿದಾಗ ನಿಮ್ಗೆ ಹೇಗಿತ್ತು ಆ ಸಂದರ್ಭ, ಈ ಮಾತನ್ನು? ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಲ್ಲ ಮ್ಯಾಮ್. ಒಂದ್ ಕಡೆ ಭಯನೂ ಇರುತ್ತೆ. ಅದು ಹೆಗಲ್ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಆಗ್ದಂಗೆ ಮ್ಯಾಮ್ ಸರ್ ಅವರು. ಸೊ ಖಂಡಿತವಾಗ್ಲೂ ಎಚ್ಚರದಿಂದ ತುಂಬಾ ಎಚ್ಚರದಿಂದ ನಾನು ಮುಂದೆಜ್ಜೆ ಆಗ್ತೇನೆ. ಸರಿಯಾದಂತ ಸ್ಟೋರೀಸ್ ಆಗಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಮಾಡ್ತೇನೆ. ಸೂಪರ್. ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ಸಿನಿಮಾನು ಒಂದು ಸ್ಟೆಪ್ ಅಂತ ಹೇಳ್ತಾರೆ. ಇಲ್ಲಿ ಜನಗಳನ್ನ ಸ್ವಲ್ಪ ಸೆಳೆದ್ರೆ, ತಮ್ಗೆ ಆದಂತ ಒಂದು ಫ್ಯಾನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ರಾಜಕೀಯದಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಟಾಕ್ಸ್ ಇದೆ. ಸೊ ನಿಮ್ಮ ವಿಷಯದಲ್ಲೂ ಇದು ನಿಜ ಆಗುತ್ತಾ, ಅಥವಾ ನಿಮ್ ಕಂಪ್ಲೀಟ್ ಇಷ್ಟನೇ ಇಲ್ವಾ, ಅಥವಾ ಹೇಗೆ ಮುಂದಿನ ದಿನಗಳಲ್ಲಿ? ನಾನು ಹೇಳ್ತಾ ಇದ್ದಂಗೆ ಮ್ಯಾಮ್, ನಾನು ರಾಜಕೀಯದ ಬಗ್ಗೆ ಯಾವತ್ತೂ ಇದ್ದಿಲ್ಲ ಮನ್ಸು. ಇದ್ದಿದ್ರೆ ನಾನು ಅದೇ ಕಡೆ ಹೋಗ್ತಾ ಇದ್ದೆ. ನನ್ಗೆ ಅವಕಾಶ ಇತ್ತು. ಬಟ್ ನನಗೆ ಏನಂದ್ರೆ, ನನ್ನಲ್ಲಿ ಓಕೆ ಪ್ರತಿಭೆ ಇದೆ, ನನ್ನ ಸ್ಫೂರ್ತಿಯಾಗಿ ತಗೊಂಡಿರುವಂತ ವ್ಯಕ್ತಿಗಳೇ ಬೇರೆ, ನನ್ನ ಕಾರಣನೇ ಬೇರೆ ಇದೆ. ನಾನು ಯಾಕೆ ಚಿತ್ರರಂಗಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟವಾಗಿ ತುಂಬಾ ಕಡೆ ಹೇಳಿದ್ದೆ. ನಾನು ಮನೋರಂಜನೆ ಕೊಡ್ಬೇಕು, ಅವ್ರ ಪ್ರೀತಿ ಗೆಲ್ಬೇಕು, ನನ್ನ ಕಡೆಯಿಂದ ಏನಾದ್ರು ಕೊಡುಗೆ ಇರಬೇಕು. ರಾಜಕೀಯ ಅಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ಒಬ್ಬ ನಟನಾಗಿ ಎಷ್ಟೋ ಕೊಡುಗೆ ಕೊಡ್ಬೋದು ಸಮಾಜಕ್ಕೆ, ಎಷ್ಟು ಸೇವೆ ಮಾಡ್ಬೋದು ಸಮಾಜಕ್ಕೆ, ಆ ಒಂದು ಯೋಚನೆ ಇತ್ತು. ಅದಕ್ಕೆ ನಾನು ಈ ಕಡೆ ಬಂದಿದ್ದೀನಿ. ಇದರಿಂದ ನನಗೆ ಏನ್ ಹೆಲ್ಪ್ ಆಗುತ್ತೆ ಏನಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಬಂದಿರೋ ಪ್ರಮುಖ ಕಾರಣ, ನಾನು ಕಷ್ಟಪಟ್ಟು ಮನೋರಂಜನೆ ಕೊಡ್ಬೇಕು, ಅವ್ರ ಪ್ರೀತಿ ಗೆಲ್ಬೇಕು ಅಷ್ಟೇ. ಈ ಸಿನಿಮಾದ ಪ್ರೊಡ್ಯೂಸರ್ ನಿಮ್ಮ ತಂದೆ ತುಂಬಾ ಆಪ್ತರು ಅಂತಾನೆ ಹೇಳ್ಬೋದು. ಸೊ ನಿಮ್ಮ ತಂದೆನೆ ಪ್ರೊಡ್ಯೂಸ್ ಮಾಡಬಹುದಿತ್ತು, ಯಾಕೆ ಮಗನ ಮೇಲೆ ಅಷ್ಟೊಂದು ನಂಬಿಕೆ ಇರ್ಲಿಲ್ವಾ, ಅಥವಾ ಹೇಗೆ ಅಂತ ಪ್ರೊಡ್ಯೂಸ್ ಮಾಡಿ? ನನಗೆ ಇತ್ತು ಮ್ಯಾಮ್, ಅಂದ್ರೆ ಮನಸ್ಸಿನಲ್ಲಿ ಒಂದ್ ವೇಳೆ ನನ್ನಲ್ಲಿ ನಿಜವಾಗ್ಲೂ ಪ್ರತಿಭೆ ಇದ್ರೆ ಅದು ಬೇರೆಯವ್ರು ಕಂಡ್ಕೊಂಡ್ರೆ, ಅವ್ರು ಬಂದು ಮಾಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಕ್ಕೆ ಸ್ವಲ್ಪ ತಡ ಆಯ್ತು ಸ್ಟಾರ್ಟಿಂಗ್. ಅಪ್ಪ ಅವ್ರು ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಇಲ್ಲ ನೋಡೋಣ ಅಂತ ಹೇಳಿ. ಅದು ಸಾಯಿ ಸರ್ ಅವ್ರು ಯಾವತ್ತಿಂದನೂ ನೋಡ್ತಾ ಇದ್ರು, ಇವ್ನು ಸ್ಟ್ರಗಲ್ ಆಗ್ತಿದ್ದಾನೆ, ಆಯ್ತು ಒಂದು ಅವಕಾಶ ಕೊಟ್ಟು ನೋಡೋಣ. ಅವ್ರ ನಂಬಿಕೆ ಇತ್ತು ನನ್ನ ಮೇಲೆ. ಅವ್ರು ಕೊಟ್ಟಿರೋ ಅವಕಾಶ ಲೈಫಲ್ಲಿ ಮರೆಯಕ್ಕಾಗಲ್ಲ. ಸೂಪರ್. ಫೈನಲಿ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಜನಗಳಿಂದ ಆಲ್ರೆಡಿ ಆಶೀರ್ವಾದ ಅಂತೂ ಸಿಕ್ಕಿದೆ. ಫ್ಯಾನ್ಸ್ ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಮೆಂಟ್ಗಳಿದೆ. ಸೊ ಈ ಖುಷಿ ಇನ್ನೂ ಹೆಚ್ಚಾಗ್ಲಿ, ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ನಿಮ್ಮಿಂದ ಬರ್ಲಿ. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ತುಂಬಾ ಥ್ಯಾಂಕ್ಸ್. ಈ ತರ ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವಾಗ್ಲೂ ಕೈ ಬಿಟ್ಟಿಲ್ಲ. ಸೊ ಇನ್ ಮುಂದಿನೂ ನಮ್ಮ ಪ್ರಯತ್ನ ಇರುತ್ತೆ. ಸೊ ಆಲ್ವೇಸ್ ಸಪೋರ್ಟ್ ಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಏನ್ ನಿಮ್ ಜೊತೆ ಮಾತಾಡಿದ್ವಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಧನ್ಯವಾದಗಳು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.